ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂನಿವರ್ಸ್ ಚಾನಲ್. ಸೊ ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಇಲ್ಲಿ ನಮ್ಮ ಮಕ್ಳು ಎಷ್ಟು ಕಿತಾಪತಿ ಮಾಡಕತ್ತಿದ್ರು ಸ್ಕೂಲಿಗೆ ಹೋಗೋಕೆ. ಎಷ್ಟು ಸರ್ಕಸ್ ಮಾಡಕತ್ತಿದ್ರು ಅಂದ್ರೆ ದೊಡ್ಡಕ್ಕಿನೂ ನೋಡ್ರಿ ಸ್ಕೂಲಿಗೆ ಹೋಗ್ರಿ ಅಂತ ರೆಡಿ ಆಗ್ರಿ ಅಂದ್ರೆ ನೋಡ್ರಿ ಹಿಂಗೆ ನಿಂತು ಬಿಟ್ಟಿದ್ರು. ಸೊ ಅವ್ರು ಹಾಗೇನೆ ಫ್ರೆಂಡ್ಸ್ ಸ್ಕೂಲಿಗೆ ಹೋಗೋಕೆ ಭಾಳ ಇದು ಮಾಡತ್ತಿದ್ರು. ಸೊ ಅವ್ರದ್ದು ಆದಮೇಲೆ ನಾನಿಲ್ಲಿ ಒಂದು ಅಡುಗೆ ಮಾಡ್ತಾಯಿದ್ದೆ. ಸೊ ಅದೇನೆಂದರೆ ಈ ಕಡೆ ಬ್ಯಾಳಿಗೆ ಇಟ್ಕೊಂಡಿದ್ದೆ, ಬ್ಯಾಳಿಗೆ ಇಟ್ಕೊಂಡಿದ್ದೆ ಕುಕ್ಕರ್ನಲ್ಲಿ. ಇದಾದಮೇಲೆ ಸ್ವಲ್ಪ ಬದನೇಕಾಯಿ ಮಾಡಬೇಕು, ಬದನೇಕಾಯಿ ಪಲ್ಯ ರೆಸಿಪಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಇದು ಸಿಂಪಲ್ಲಾಗಿ ನಾನು ಮಾಡ್ತೀನಿ. ಸೊ ಎಲ್ಲರೂ ಮಾಡ್ತೀರಾ? ಸೊ ನಾವು ಹೇಗೆ ಮಾಡ್ತೀನಂತ ಒಂದು ಸಲ ನೋಡೋಣವಾ? ಮೊದಲಿಗೆ ಒಂದು ಪ್ಯಾನಿಗೆ ಶೇಂಗಾ ಹಾಕ್ಕೋಬೇಕು. ಶೇಂಗಾನ ಸರಿಯಾಗಿ ನಾವು ಹುರ್ಕೋಬೇಕು, ಸರಿಯಾಗಿ ಇದನ್ನು ಫ್ರೈ ಮಾಡಬೇಕು. ನಾವು ಉತ್ತರ ಕನ್ನಡದವ್ರು ಫ್ರೆಂಡ್ಸ, ನಮ್ಮ ಭಾಷೆನೂ ಇರೋದು ಹೀಗೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಇದನ್ನು ಸರಿಯಾಗಿ ನಾವು ಫ್ರೈ ಮಾಡಬೇಕು ಕಂದು ಬಣ್ಣ ಬರೋವರೆಗೆ. ಏಕೆಂದರೆ ಶೇಂಗಾ ಒಂದು ಚಟ್ನಿ ಹಾಕಿದ್ರೆ ಬದ್ನೆಕಾಯಿ ಪಲ್ಯನಲ್ಲಿ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಆಗ್ತೈತಿ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಒಂದು ಬೊಗಣಿನಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಫ್ರೈನಲ್ಲಿ ಹಾಕ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಇದನ್ನು ಸರಿಯಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇದನ್ನು ಹಾಕ್ಕೋಬೇಕು ಎಣ್ಣೆಯಲ್ಲಿ. ಇದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಆದಮೇಲೆ ನೋಡಿ, ಇಲ್ಲೆಲ್ಲ ಇದೆ ನೋಡಿ, ಬದ್ನೆಕಾಯಿ ಎಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ನಾನು, ಬೇಗ ಆಗಬೇಕಂತ. ಇದು ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಹೀಗೆ ಕಟ್ ಮಾಡಿ ಇಟ್ಕೋಬೇಕು, ಯಾಕಂದರೆ ಬದ್ನೆಕಾಯಿ ಕಂದು ಬಣ್ಣ ಬಂದುಬಿಡ್ತೈತಿ. ಇದನ್ನು ಸ್ವಲ್ಪ ಬದ್ನೆಕಾಯಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಚೆನ್ನಾಗಿ ಇದರಲ್ಲಿ ಬದ್ನೆಕಾಯನ್ನು ಹಾಕ್ಕೋಬೇಕು. ಬದ್ನೆಕಾಯಿ ಮತ್ತು ಉಪ್ಪನ್ನು ಹಾಕ್ಕೋಬೇಕು, ಅರಿಶಿಣನೂ ಹಾಕ್ಕೋಬೇಕು. ಸೊ ಅರಿಶಿಣ ಇದ್ದಿದ್ದಿಲ್ಲ, ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ ಇಲ್ಲಿ. ಅದಾದಮೇಲೆ ಸ್ವಲ್ಪ ಇದನ್ನು ಬದ್ನೆಕಾಯಿನ ಸರಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸರಿಯಾಗಿ ಒಂದು 5-10 ನಿಮಿಷ ನಾವು ಹೀಗೆ ಬಾಡಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಧನಿಯಾ ಮಸಾಲ, ಅದಾದಮೇಲೆ ಸ್ವಲ್ಪ ಶೇಂಗದ ಕುಟ್ಟೇನು ನಾನು ಇದು ಮಾಡಿದ್ದೆಲ್ಲ ಚಟ್ನಿ, ಅದನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ರೆ ಸೊ ಬದ್ನೆಕಾಯಿ ರೆಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತೈತಿ ನಾವು ಶೇಂಗಾ ಚಟ್ನಿ ಹಾಕೋದ್ರಿಂದ. ಸೊ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ಮೇಲೆ. ಇದಾದಮೇಲೆ ಇನ್ನೊಂದು ಫ್ಯಾನಿಗೆ ನಾನು ಒಂದು ಸ್ವಲ್ಪ ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೆ. ಅದರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಗ್ಯಾಸನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಯಾಕಂದರೆ ಇದಾಗಿಬಿಡುತ್ತೆ. ಸ್ವಲ್ಪ ಇದರಲ್ಲಿ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೋಬೇಕು. ಸಾಸಿವೆಲಿ ಸ್ವಲ್ಪ ಹಿಂಗಿಟ್ಟಿದ್ದೆ ನಾನು, ಇದು ಕೆಡಬಾರ್ದು ಅಂತಂದು. ಹಿಂಗನ್ನು ಉಪ್ಪಿನಲ್ಲೇ ಹಾಕಬೇಕು, ಕಾಮಣಿ ಏನೂ ಬರೋದಿಲ್ಲ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಹಾಗೆ ಮಾಡ್ತಾರೆ. ಉಪ್ಪಿನಲ್ಲಿ ಹಿಂಗಿನ ಹಣ್ಣನ್ನು ಇಡ್ತಾರೆ, ಅದು ಕಾಮಣಿ ಏನೂ ಆಗೋದಿಲ್ಲ ನಮ್ಮ ಮನೇಲಿ ಇರೋರಂತ ಎಲ್ಲರಿಗೂ ಅಂತಂದು. ಇದಾದಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು. ಇಲ್ಲಿ ನೋಡಿ, ನುಗ್ಗೆಕಾಯಿ ಸಾರು ಬೇಕಾಗುವಂಥ ಸ್ವಲ್ಪ ಎಲ್ಲ ಸಾಮಗ್ರಿಗಳಿವು: ಬೆಳ್ಳುಳ್ಳಿ, ನುಗ್ಗೆಕಾಯಿ, ಸೌತೆಕಾಯಿ ಮತ್ತು ಸ್ವಲ್ಪ ಅಲ್ಲದ ಪೇಸ್ಟ್ ಮೊದಲು ಹಾಕ್ಕೋಬೇಕು. ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಸೌತೆಕಾಯಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ನುಗ್ಗೆಕಾಯನ್ನು ಹಾಕ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಚಂದ ಅಂದ್ರೆ ಚಂದ ಆಕೈತಿ ಇದು ನುಗ್ಗೆಕಾಯಿ ಸಾರು. ನಾವು ಸಿಂಪಲ್ಲಾಗಿ ಮಾಡ್ತೀವಿ, ಸೊ ಎಲ್ಲರೂ ಮಾಡ್ತೀರಾ. ಸೊ ನಾವು ಹೇಗೆ ಮಾಡ್ತೀನಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಾದಮೇಲೆ ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ಅಚ್ಚದ ಖಾರದ ಪುಡಿ, ಮಸಾಲೆ ಖಾರದ ಪುಡಿ ಆದರೂ ಹಾಕ್ಕೋಬೋದು, ಅಥವಾ ಕೆಂಪು ಖಾರದ ಪುಡಿ ಆದರೂ ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಬೇಳೆಯನ್ನು ಕುಕ್ಕರ್ನಲ್ಲಿ ಕುದಿಸ್ಕೊಂಡಿರ್ತೀವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ರೆ ರೆಡಿ ಫ್ರೆಂಡ್ಸ್.